ಮಾತಾಡಿ ಏನ್ ಹೇಳಬೇಕು ಎಲ್ಲವನ್ನು ಹೇಳಿದ್ದೀರಾ? ಎಂಟು ದಿನದಿಂದ ಹಿಂದೆ ಏನು ನಿಮ್ಮಿಂದ ನನ್ನ ನೋವನ್ನು ಹೇಳ್ಕೊಂಡಿದ್ದೀನಿ, ಸ್ಪಷ್ಟವಾಗಿ ಮಾತಾಡಿದ್ದೀನಿ. ಇವತ್ತು ಬೆಳಿಗ್ಗೆ ನನಗೆ ಸಾಹೇಬರು ನನಗೆ 2 ಗಂಟೆಗೆ ಸಮಯ ನಿಗದಿ ಮಾಡಿದ್ರು. ಆದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ನಮ್ಮ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆಯ ಸಭೆ ಇರುವುದರಿಂದ ನನಗೆ ಬರ್ಲಿಕ್ಕೆ ಆಗಿಲ್ಲ. ಇವತ್ತು 11 ಗಂಟೆ ಹೇಳಿದ್ರು ಸಮಯ ಮಾಡಿದ್ರು, ನಾನು ಬಂದಿದ್ದೀನಿ. ನಿಮ್ ಮುಂದೆ ಏನೇನು ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದೀನಿ. ಮೊನ್ನೆ ಇವತ್ತು ಬೆಳಗ್ಗೆ ಎಲ್ಲವನ್ನು ಅವ್ರ ಮುಂದೆ ಸವಿಸ್ತಾರವಾಗಿ ಹೇಳಿದ್ದೀನಿ. ಅದಕ್ಕೆ ಅವರು ಎಲ್ಲರ ಜೊತೆ ಮಾತಾಡಿ ಒಂದು ಹಂತ ತರ್ತೇವಿ ಅಂತ ಹೇಳಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ನಿಮ್ಗೇನು ತೊಂದರೆಗಳಾಗಿದ್ರೆ ನೇರವಾಗಿ ನಮಗೆ ಫೋನ್ ಮಾಡಿ ನಾವು ಅದನ್ನ ಇತ್ಯರ್ಥ ಮಾಡಿ ಅಂತ ಹೇಳಿದ್ದಾರೆ. ಅನುದಾನದ ಕೊರತೆ ಅದೆಲ್ಲ ಸರಿಪಡಿಸ್ತಾರೆ. ನಾನು ಹೋರಾಟ ಅನುದಾನ ಸಲುವಾಗಿ ಅಲ್ಲೇ ಅಲ್ಲ, ಅನುದಾನ ಇದೆ ಅಂತ ಹೇಳಿದೀನಿ, ಮಾಡ್ತೀನಿ ಅಂತ ಹೇಳಿದ. ಮತ್ತೆ ಏನಕ್ಕೆ ಸರ್ ಹೋರಾಟ? ವ್ಯವಸ್ಥೆಗಳು ಸರಿಯಾಗಿ ನಮಗೆ ರೆಸ್ಪೆಕ್ಟ್ ಸಿಗದ ಇಲ್ಲ, ಸರಿಯಾಗಿ ಮಂತ್ರಿಗಳು ಸ್ಪಂದಿಸಲ್ಲ. ಇವೆಲ್ಲ ಆಮೇಲೆ ಒಂದೊಂದು ಫೈಲ್ಗಳು ವರ್ಷ ಅಲ್ಲೇ ಬಿದ್ದಿರ್ತಾವ. ವರ್ಷ ಆದ್ರೂ ಆ ಫೈಲ್ ಮೂವ್ ಆಗುದಿಲ್ಲ. ಆಮೇಲೆ ಕೆಲವು ಮತಕ್ಷೇತ್ರದಲ್ಲಿ ಎಲ್ಲರೂ ನನ್ನ ಬಹಳ ಗೌರವದಿಂದ ಕಂಡು ಎಲ್ಲ ವಿಷಯವನ್ನ ತಿಳ್ಕೊಂಡಿದ್ದಾರೆ. ಎಲ್ಲವನ್ನು ಒಂದು ಹಂತಕ್ಕೆ ತಂದು ಹೇಳಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ನನ್ನ ಹೋರಾಟ ಅಲ್ಲ. ಈಗ ಸಚಿವರು ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತಂದ್ರೆ ಯಾವೆಲ್ಲ ಸಚಿವರು ಈಗ ಒಂದ್ ವೇಳೆ ಬದಲಾವಣೆ ಮಾಡ್ಬೇಕಾ ಅಥವಾ ಅವ್ರ ವರ್ತನೆ ಬದಲಾವಣೆ ಮಾಡ್ಬೇಕಾ? ಏನು ಹೇಳಕ್ ಹೋಗಿಲ್ಲ ನಾನು. ಏನ್ ಮೊನ್ನೆ ಹೇಳಿದೀನಿ ಅಷ್ಟೇ ಹೇಳಿದೀನಿ. ಅವ್ರು ಅದಕ್ಕೆ ಸ್ಪಂದಿಸಿ ನಿಮಗೆಲ್ಲ ಬಗೆಹರಿಸಂತ ವಿಶ್ವಾಸ ಇದೆ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.